ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತಿಂದ ಲಾಗ್ ಮಾಡೋಣ ಅಂತ ಡೈಲಿ ಲಾಗ್ ಮಾಡೋಣ ಅಂತ ಶುರು ಮಾಡಿದ್ದೀನಿ. ಆಲ್ರೆಡಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಚರ್ಚ್ಗೆ ಹೋಗೋಣ ಅಂತ ರೆಡಿಯಾಗಿದ್ವಿ. ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ಗೆ ಹುಷಾರಿಲ್ಲದೆ ಆಗ್ಬಿಡ್ತು. ಅದಕ್ಕೆ ಇರಪ್ಪ ಸ್ವಲ್ಪ ಮೊಸರನ್ನ ಬೇಕಂತೆ. ಅವ್ರಿಗೆ ಯಾವಾಗಲೂ ಹುಷಾರಿಲ್ಲದೆ ನಾನ್ ವೆಜ್ ತಿಂದ್ರೇ ಅವ್ರಿಗೆ ಯಾವಾಗಲೂ ಸ್ಟಡಿ ಆಗಿಬಿಡೋದು. ಅದಕ್ಕೆ ಸರಿ ಅಂದ್ಬಿಟ್ಟು ಈಗ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿಂದ ನಮ್ಮ ಅಂಗಡಿಗೆ ಹೋಗೋಕ್ಕೆ ಸ್ವಲ್ಪ ದೂರ ಇದೆ. ಅದಕ್ಕೆ ವಾಕ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಹಾಗೆ ನಿಮ್ಮ ಜೊತೆ ಮಾತಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಲಾಗ್ ಮಾಡಿದೆ. ನೋಡಿ, ಇಲ್ಲಿ ಅಮೂಲ್ ಒಂದು ಅಂಗಡಿ ಹೊಸದಾಗಿ ಓಪನ್ ಆಗಿದೆ. ಅಲ್ಲಿಗೆ ಬಂದ್ಬಿಟ್ಟು ಹಾಲು ಮೊಸರು ತೊಗೊಂಡು ಬಂದು ಮನೆಗೆ ಇಲ್ಲಿ ಸ್ವಲ್ಪ ಮನೆ ಕೆಲಸ ನಡೀತಿತ್ತು. ಅದು ಆಗಿ ದೇವ್ರಿಗೆ ದೀಪ ಹಚ್ಚಿ ಪ್ರೇಯರ್ ಮಾಡಿ ಇವತ್ತೆಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಅಂದ್ಬಿಟ್ಟು ಏನಾದರೂ ಅಂದ್ಕೊಳ್ಳಿ. ತಾಯಿ ಪ್ರೀತಿ ಯಾವತ್ತಿದು ತಾಯಿನೇ. ಅದಂತೂ ಎಲ್ಲರಿಗೂ ಗೊತ್ತು. ನಾನು ಎಕ್ಸ್ಪೆಷಲಿ ಏನೂ ಹೇಳೋ ಅವಶ್ಯಕತೆ ಇಲ್ಲ. ಅದಾದಮೇಲೆ ಪ್ರೇಯರ್ ಮಾಡಿ ಫ್ರೈಡ್ ರೈಸ್ ಮಾಡೋಣ, ಎಗ್ ಫ್ರೈಡ್ ರೈಸ್ ಅಂದ್ಬಿಟ್ಟು ಚಾಪ್ ಮಾಡ್ಕೊತಿದ್ದೆ. ಎಗ್ ರೈಸ್ ಫ್ರೈ ಮಾಡಿ ಅದ್ರ ಒಂಥರ ಫ್ರೈಡ್ ರೈಸ್ ಅಂದರೆ ಒಂದು ಟೇಸ್ಟು. ಚಿಕನ್ ಆಗಲಿ ಎಗ್ ಆಗಲಿ ಏನೇ ಆದ್ರೂ ಫ್ರೈಡ್ ರೈಸ್ ಒಂಥರ ಟೇಸ್ಟ್ ಇರುತ್ತೆ ಅಂದ್ಬಿಟ್ಟು ಇರಪ್ಪ ಬೆಳಗ್ಗೆ ಮೂಡ್ ಫ್ರೆಶ್ ಆಗಲಿ ಅಂದ್ಬಿಟ್ಟು ಫ್ರೈಡ್ ರೈಸ್ ಮಾಡೋಣ, ಹೆಂಗಿದ್ರು ಸಂಡೇ ಅಲ್ವಾ ಅಂದ್ಬಿಟ್ಟು ಮಾಡೋಣ ಅಂತ ಟ್ರೈ ಮಾಡಿದೆ. ಅಷ್ಟರಲ್ಲಿ ಸ್ವಲ್ಪ ಹೊಟ್ಟೆ ಹಸಿತಿತ್ತು. ಲೆಮನ್ ಜ್ಯೂಸ್ ಮಾಡ್ಕೊಂಡು ಕುಡಿದೆ. ಫುಲ್ ಹುಳಿ. ಫಸ್ಟ್ ಆಫ್ ಆಲ್ ಲೆಮನ್ ಜ್ಯೂಸಲ್ಲಿ ಯಾವತ್ತೂ ಸಕ್ಕರೆ ಹಾಕ್ಬಾರ್ದು, ಶುಗರ್ ಹಾಕ್ಬಾರ್ದು. ಸ್ವಲ್ಪ ಲಿಟಲ್ ಸಾಲ್ಟ್ ಹಾಕ್ಕೊಂಡು ಲೆಮನ್ ಜ್ಯೂಸ್ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ನಮ್ಮ ಸ್ಕಿನ್ಗಾಗಲಿ ನಮಗೆ ಡೈಜೆಸ್ಟ್ ಆಗಲಿ ಪ್ರತಿಯೊಂದಕ್ಕೂ ಒಳ್ಳೆಯದು. ಆಲ್ರೆಡಿ ಆಮೇಲೆ ಎಗ್ ಫ್ರೈಡ್ ರೈಸ್ ಮಾಡಿದೆ. ಅದಾದಮೇಲೆ ತಿಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿ ಸ್ವಲ್ಪ ಕಾಮಿಡಿ ಎಲ್ಲ ಮಾಡಿ ಇದಾಗಿತ್ತು ನನ್ನ ಲಾಗು. ಹೇಗಿತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಲಾಗ್.